ರಾಜಣ್ಣ ಅವರೇ, ದೇಶ ಏನೋ ಬಡತನದ ಬಾಗ್ಲಿಗೆ ಬಂದುಬಿಟ್ಟಿದೆ, ಹುಷಾರು, ಎಲ್ಲ ಕಡಿಮೆ ಖರ್ಚು ಮಾಡಿ ಅಂತೆಲ್ಲ ಮೋದಿ ಕರೆ ಕೊಟ್ರಲ್ಲ, ಮೋದಿ ಜೊತೆ ನಿಂತ್ಕೋತಿರಲ್ಲ. ಇಟ್ ಈಸ್ ಆಲ್ ಆಸ್ಟರಿಟಿ ಮೆಷರ್ಸ್ ಏನಿದಾವೆ, ಮಿತವ್ಯಯ ಅದು ಎಲ್ಲ ಕಾಲಕ್ಕೂ ಇರಬೇಕದು. ದುಂದು ವೆಚ್ಚ ಯಾವತ್ತೂ ಮಾಡಬಾರ್ದು. ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ವಾರಕ್ಕೊಂದು ಊಟ ಮಾಡ್ರಪ್ಪ, ಒಂದು ದಿವಸ ಉಪವಾಸ ಇರಿ ಅಂತ ಹೇಳ್ತಾರೆ ವಾರ್ ಟೈಮಲ್ಲಿ. ಮತ್ತು ಬೇರೆ ಸಮಯದಲ್ಲೂ ಇರಲಿಕ್ಕೂ ಹೇಳಿದ್ರು ಅವರು. ಸೊ ಮಿತವ್ಯಯ ಮಾಡ್ತಕ್ಕಂಥದ್ದು ಎಲ್ರಿಗೂ ಎಲ್ಲ ಕಾಲಕ್ಕೂ ಎಲ್ಲ ರೀತಿಯಲ್ಲೂ ಅದು ಒಂದು ಒಳ್ಳೆ. ಏನು ಭಾರತೀಯರಿಗೆ ಗೊತ್ತಿರಲಿಲ್ವಾ ಮಿತವ್ಯಯದ ಬಗ್ಗೆ? ಯಾರು ದುಂದು ವೆಚ್ಚ ಮಾಡ್ತಾ ಇದ್ದಾರೆ? ಭಾರತೀಯರಲ್ಲಿ ಇರ್ತಕ್ಕಂಥ ಉಳಿತಾಯದ ಮನೋಭಾವ ಯಾವ ದೇಶದ ಯಾವ ಜನರಲ್ಲೂ ಇಲ್ಲ, ನಮ್ಮಲ್ಲೇ ಇರ್ತಕ್ಕಂಥದ್ದು. ಇಟ್ ಇಸ್ ನಾಟ್ ನ್ಯೂ ಟು ಅಸ್. In spite of that, being an head of the nation, he has given some call. Okay, ಅದ್ರಲ್ಲಿ ತಪ್ಪೇನಿದೆ? ಅದನ್ನೆಲ್ಲ ನಾವು ತಪ್ಪು ಅಂತ ಭಾವಿಸ್ಬಾರ್ದು. ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂತ ಇದೆಯಾ ರಾಜಣ್ಣ? ನಾನು ರಾಜಕಾರಣನೇ ಬೇಡ ಅಂತ ಹೇಳ್ತಾ ಇದ್ದೀನಲ್ಲ. ರಾಜಕಾರಣನೇ ಬೇಡ, ರಾಜಕಾರಣನೂ ಎಲೆಕ್ಷನ್ಗೂ ನಿಲ್ಲಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದರಿಂದ ಅದ್ರದ್ದು ಇನ್ನೂ ಚಾನ್ಸಸ್ ಬೇರೆ. ನಾವು ಸನ್ಯಾಸಿಗಳೆಲ್ಲ ನಾವು ರಾಜಕಾರಣದಲ್ಲಿ ಬಂದಿರೋದೇ ಅಧಿಕಾರ ಹಿಡಿಯೋಕೆ ಅಂತಾರೆ. ನೀವು ನೋಡಿದ್ರೆ ನಂಗೆ ರಾಜಕಾರಣ ಬೇಡದ ಸನ್ಯಾಸ ತುತ್ತಾರದು ಮಾತಾಡ್ತಾ ಇದ್ದೀವಿ. ನೋಡಿ, ರಾಜಕೀಯ ಅಧಿಕಾರ ಇದ್ದಾಗ ನೀವು ಜನರಿಗೆ ಏನಾದರೂ ಒಳ್ಳೇದನ್ನು ಮಾಡೋದಕ್ಕೆ ಶಕ್ತಿ ಇದ್ದರೆ ಅಧಿಕಾರಕ್ಕೆ ಬರಬೇಕು. ಮಾಡ್ಲಿಕ್ಕೆ ಆಗಲ್ಲ ಅಂದ್ಮೇಲೆ ಬರಬಾರ್ದು. ಸೊ ನೀವು ರೇಸಲ್ಲಿಲ್ಲ? ನಾನು ರೇಸಲ್ಲಿಲ್ಲ. ಸಾಕು, ನಮಗೇನು ಈ 76 ಆಗಿದೆ, ಇನ್ನೆರಡು ವರ್ಷ 78 ಹೋಗ್ತದೆ. ಇನ್ನೇನು ಮಾಡಬೇಕು? ಆಮೇಲಿಂದ ಯಾರೋ ಮಕ್ಳು ಎಲ್ಲ ದೊಡ್ಡವರಾಗ್ತಾರೆ, ಆಟ ಆಡ್ಕೊಂಡು ಮಾತಾಡ್ಸ್ಕೊಂಡು ಇದ್ಬಿಡೋದು. ಅದು ಒಳ್ಳೇದಲ್ವಾ? ಅಧ್ಯಕ್ಷರು ಇಳಿಬೇಕಾ ಈಗಿರೋರು? ಅಲ್ಲ, ಇಳಿಸೋದು ಅವ್ರ ಮೇಲ್ಗಡೆಯವ್ರ ಸಮಾಚಾರ. ಮೇಲ್ಗಡೆಯವ್ರು ನಿಮ್ಮ ವರ್ಷ ಹೇಳಿ ರಾಜಣ್ಣ ಸರ್. ಈಗ ನಮ್ಮ ವರ್ಷ ಆಗ್ಲಿ, ಎಲ್ಲ ಹುದ್ದೆಗಳು ಅವರೇ ನಿರ್ವಹಣೆ ಮಾಡಲಿ. ಅವ್ರು ಎಷ್ಟು ಅಂತ ಕೆಲಸ ಮಾಡ್ತಾರೆ ಅಂತ ಅನ್ಸಿಲ್ವಾ ನೀವು? ಅವ್ರಿಗೆ ಮಾಡೋ ಶಕ್ತಿ ಇದೆ, ಕೆಪಾಸಿಟಿ ಇದೆ. ಇನ್ನು ಯಂಗ್ಸ್ಟರ್ ಇದ್ದಾರೆ, ನನಗೂ ಅವ್ರಿಗೂ 10 ವರ್ಷ ಡಿಫ್ರೆನ್ಸು. ಮಾಡಲಿ, ಯಾರು ಬೇಡ ಅಂತಾರೆ? ಅವ್ರ ಕೆಪಾಸಿಟಿ ಇದೆ, ಕೆಲಸ ಮಾಡ್ತಿದಾರಾ? ಸಾಮರ್ಥ್ಯ ಇರೋದು ಬೇರೆ, ಕೆಲಸ ಮಾಡೋದು ಬೇರೆ. ಮಾಡ್ತಿದಾರಲ್ಲ. ಯಾವ್ದ್ರಲ್ಲಿ ಕಮ್ಮಿ ಇದ್ದಾರೆ, ಯಾವ್ದ್ರಲ್ಲಿ ಕಡಿಮೆ ಇದ್ದಾರೆ? ನೋಡಿ, ಅಸ್ಸಾಂಗೆ ಹೋದ್ರು, ಆಮೇಲೆ ನೋಡಿ ಕೇರಳದಲ್ಲಿ ಕೂಗ್ಸಿದ್ರು. ಅಲ್ಲಿಗೆ ನೋ ಈಸ್ ನಾಟ್ ಎ ಸ್ಟೇಟ್ ಲೀಡರ್, ಈಸ್ ಎ ನ್ಯಾಷನಲ್ ಲೀಡರ್. ಅಸ್ಸಾಮಲ್ಲಿ ಪಾರ್ಟಿ ಸೋತ್ಬಿಡ್ತಲ್ಲ ರಾಜಣ್ಣ ಅವರೇ. ಆದ್ರೂ ಕೂಡ ಹೋರಾಟ ಮಾಡಿದ್ರಲ್ಲ ಅವರು. ಈಗ ಮೊನ್ನೆ ಕೇರಳಕ್ಕೆ ಹೋದಾಗ ಕೂಗ್ಲಿಲ್ವಾ DK ಅಂತೇಳಿ? ನೋ ಈಸ್ ಎ ನ್ಯಾಷನಲ್ ಲೀಡರ್, ಈಸ್ ನಾಟ್ ಎ ಸ್ಟೇಟ್ ಲೀಡರ್. ಈಗ ಇನ್ನೊಂದು ಕಡೆ ಬಂದರೆ, ಈಗ ಮೊನ್ನೆ ದಾವಣಗೆರೆ ದಕ್ಷಿಣದಲ್ಲಿ ಒಂದಷ್ಟು ವಿವಾದಗಳಾಯಿತು, ಒಂದಷ್ಟು ಜನಕ್ಕೆ ಅರ್ಧಚಂದ್ರ. ಓಕೆನಾ ರಾಜಣ್ಣ ಅವರು ಅದೆಲ್ಲ? ನೋಡಿ, ಇದರಲ್ಲಿ ನಾನು ಏನಿದೆ ಇದರಲ್ಲಿ ಕೆಲವನ್ನ ಮಿತಿ ಮೀರಿ ನಡೆದು ಬಿಡ್ತಾ, ಅದು ನಡೆದಿರುವಂಥದ್ದೇ ಘಟನೆ ನಡೀತಾ, ಎಲೆಕ್ಷನ್ ಅಂದಾಗ ಕೆಲವು ಸಹಜ ಬೆಳವಣಿಗೆಗಳಿಗೆ ದೊಡ್ಡ ಶಿಕ್ಷೆ ಕೊಟ್ಟುಬಿಟ್ರ ಅಂತ ನಿಮಗೆ ಅದು ಹೇಳಬೇಕು ಅಂತ ಹೇಳಿದ್ರೆ, ಮನುಷ್ಯನ ಸಹಜ ಗುಣ ನಡೆದಿರ್ತಕ್ಕಂಥದ್ದು. ಈಗ SDBI ಜೊತೆಯಲ್ಲಿ ಜಮೀರ್ ಅಹಮದ್ಗೆ ಭಾಳ ವಿಶ್ವಾಸ ಇದೆ. ಆಮೇಲೆ ಅವರು ಚುನಾವಣೆ ಕ್ಯಾಂಡಿಡೇಟ್ ಹಾಕೋದು ಬಿಡೋದನ್ನು ಅವರು ಪಕ್ಷದ ದೃಷ್ಟಿಯಿಂದ ಕೆಲವೊಮ್ಮೆ ಅನುಕೂಲ SDBI ಉಪಯೋಗಿಸ್ಕೊಂಡು ಮಾಡಿದ್ದಾರೆ, ಗೊತ್ತಾಯ್ತಾ? ಅವನು SDBI ವಿಶ್ವಾಸ ಏಕ್ದಮ್ ಬಿಡೋದಕ್ಕೂ ಆತನಿಗೆ ಕಷ್ಟ ಆಗ್ತದೆ. ಅದ್ರ ಜೊತೆಯಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಇವರು ಅದು ಯಾವ ಸಂದರ್ಭಕ್ಕೆ ಅದು ಮಾತು ಬಂತು ಅನ್ನೋ ಗೊತ್ತಿಲ್ಲ. ಅವನು ಇಲ್ಲಿ ಬಂದು ಹೇಳೋಕ್ಕೆ ಇದು ನಮ್ಮಿದು, ನಮ್ಗೆ ಇಲ್ಲಿಗೆ ಯಾಕೆ ಬಂದು ಅವನೇನು ಹೇಳೋದು ಅಂತ ಎಲ್ಲ ಮಾತಾಡೋದು. ಅದು ಆ ಸಮಾಜದಲ್ಲಿ ಆ ಜನಗಳ ಭಾವನೆಗೆ ಅದು ಹರ್ಟ್ ಆಗ್ತದೆ. ಸೊ ಈ ಥರದವೆಲ್ಲ ಆಗ್ತವೆ. ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೇ ಕೆಲವು ಪದಗಳು ಬಂದ್ಬಿಡ್ತವೆ. ಅದರಿಂದ ಪೊಲಿಟಿಕಲ್ ಇಂಪ್ಯಾಕ್ಟೇ ಬೇರೆ ಬೇರೆ ರೀತಿ ನೆಗೆಟಿವ್ ಆಗ್ತಕ್ಕಂಥದ್ದು ಇರ್ತವೆ. ಸೊ ಅದರಲ್ಲಿ ದಾವಣಗೆರೆಯಲ್ಲಿ ಬಟ್ ಎನಿವೇ ಇಟ್ ಈಸ್ ಅನ್ ಐ ಓಪನರ್ ಫಾರ್ ದಿ ಕಾಂಗ್ರೆಸ್ ಪಾರ್ಟಿ. ಇಟ್ ಇಸ್ ಅನ್ ಐ ಓಪನರ್ ಆಗಬೇಕು. ಇಲ್ಲಾಂದರೆ ಇವರು ಯಾವತ್ತೂ ಜನರ ಭಾವನೆ ವಿರುದ್ಧ ನಾವು ಹೋಗಬಾರ್ದು. ಚುನಾವಣೆಗಳಲ್ಲಿ ಯಾವನು ಗೆಲ್ತಾನೆ ಅವನಿಗೆ ಸೀಟ್ ಕೊಡಬೇಕು. ವಿನ್ನಿಂಗ್ ಇಸ್ ದಿ ಕ್ರೈಟೀರಿಯಾ. ಇವು ನಮ್ಮ ಕಡೆಯವನು, ಇವನು ಆ ಕಡೆಯವನು, ಇವನು ಈ ಜಾತಿಯವನು, ಆ ಜಾತಿಯವನು, ದಟ್ ವಾಸ್ ನಾಟ್, ದಟ್ ಶುಡ್ ನಾಟ್ ಬಿ ದಿ. ತುಮಕೂರು, ಬೆಂಗಳೂರು ಉತ್ತರ ಅಂತ ಹೇಳಿ ನಾಮಕರಣ ಮಾಡಿದ್ದಾರೆ. ನಾನು ಅದಕ್ಕೆ ಒಪ್ಪೋದಿಲ್ಲ. ಯಾಕೆ ಒಪ್ಪಲ್ಲ ರಾಜಣ್ಣ? ತುಮಕೂರು ಇಸ್ ತುಮಕೂರು. ಬರ್ತಾರೆ ಕೇಳಿ. ಇಲ್ಲಿ ಬೆಂಗಳೂರಿಗೆ ತುಮಕೂರು ಅಂತ ಹೆಸರಿಡಕ್ಕಾಗ್ತದ? ತುಮಕೂರಿಗೆ ಬೆಂಗಳೂರು ಅಂತ ಹೆಸರಿಟ್ಟರೆ ಜನ ಯಾರು ಹೋಗ್ತಾರೆ? ಅವ್ರವ್ರ ಅಭಿಪ್ರಾಯ ಹೇಳಿರ್ಬೋದು, ಅದು ಬೇರೆ ವಿಚಾರ. ಆದರೆ ನಾನು ಐ ವಿಲ್ ನಾಟ್ ಅಗ್ರಿ ವಿತ್ ದಟ್. ಡೆವಲಪ್ ಆಗುತ್ತೆ, ಡೆವಲಪ್ಮೆಂಟ್ ಯಾವ್ದು ಬೇಕಾದ್ರೆ. ಈಗ ಬೆಂಗಳೂರು 70s 60s 3 ಲಕ್ಷ 4 ಲಕ್ಷ ಪಾಪ್ಯುಲೇಷನ್. ಯಾವನನ್ನ ಇವತ್ತು 1 ಕಾಲು ಕೋಟಿ ಬರ್ತದೆ ಅಂತ ಯಾರನ್ನ ನಿರೀಕ್ಷೆ ಮಾಡಿದ್ರ? ಯಾರೂ ಮಾಡಿರಲಿಲ್ಲ.
ಸಿ ಪಾಪ್ಯುಲೇಷನ್ ಗ್ರೋತ್ ಇದೆ ರೀ. ಈ ಏರ್ಪೋರ್ಟ್ ಪಾಲಿಟಿಕ್ಸ್ ಏನು ರಾಜಣ್ಣ ಅವರೇ? ಅದು ಏರ್ಪೋರ್ಟ್ ಎಲ್ಲ ಒಂದು ಪಾಲಿಟಿಕ್ಸ್ ನಡೀತಿದೆಯಲ್ಲ, ಇಲ್ಲ ಆಗ್ಬೇಕು ಬಿಡದಿಲ್ಲ ಆಗ್ಬೇಕು ಅಂತ ಒಬ್ಬರು, ತುಮಕೂರಲ್ಲಿ ಮಾಡಬೇಡಿ, ನೆಲಮಂಗಲ ದಾಟ್ತಾನೆ ಮಾಡಬೇಡಿ. ನೋಡಿ, ಏರ್ಪೋರ್ಟ್ ಮಾಡೋ ಅಂಥದ್ದು ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರದಲ್ಲೇ ಅಲ್ಲಿ ಟೆಕ್ನಿಕಲ್ ಟೀಮ್ಸ್ ಬರೆದು ಕಳಿಸ್ತಿರಲ್ಲ ಎಲ್ಲರೂ ಸೇರಿ. ಬರ್ತ್ ಕಳಿಸ್ತಾರೆ. ಇದು ನಾವು ರಾಜಕೀಯಕ್ಕೆ ಬರ್ತ್ ಕಳಿಸೋದಷ್ಟೇ. ಅವರು ಅಲ್ಲಿಂದ ಬರ್ತಾರೆ, ಇವರೊಂದು